ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರ್ತಕ್ಕಂತಹ ನಟ ದರ್ಶನ್ಗೆ 5 ಕೋಟಿ ಆಘಾತವಂತೆ. ಜೈಲಲ್ಲಿದ್ದರೂ ಕೂಡ ದರ್ಶನ್ಗೆ ತಪ್ಪದ ಸಮಸ್ಯೆ. ದರ್ಶನ್ ಜೈಲಿಗೆ ಹೋದ್ರು ಫುಲ್ ಟೆನ್ಷನ್. ಕೊಟ್ಟಿರುವ ಅಡ್ವಾನ್ಸ್ ವಾಪಸ್ಸು ಕೊಡಿ ನಟ ದರ್ಶನ್ಗೆ ಕೇಳಿದ ಮತ್ತೊಬ್ಬ ನಿರ್ದೇಶಕ. ದರ್ಶನ್ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿದ್ದ ನಿರ್ದೇಶಕ. ಒಬ್ಬ ಮನುಷ್ಯ ಹಳ್ಳಕ್ಕೆ ಬಿದ್ದ ಮೇಲೆ ಆಳುಗೊಬ್ಬ ಕಲ್ಲು ಎತ್ಕೊಂಡು ಹಾಕೋದಂತೆ. ಹಂಗೆ ಒಬ್ಬನ ಸಮಸ್ಯೆ ಅನಿವಾರ್ಯ ಆಗಬಾರದು. ಒಬ್ಬನ ಸಮಸ್ಯೆ ಕೆಲವರಿಗೆ ಬೇರೆ ತರಹದ ಅನಿವಾರ್ಯತೆ ಆಗಬಾರದು. ದರ್ಶನ್ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿದ್ದ ನಿರ್ದೇಶಕ ಅವರು 5 ಕೋಟಿ ವಾಪಸ್ ಕೊಡಿ ಅಂತ ಕೇಳಿದಾರಂತೆ. 3 ಸೂಪರ್ ಹಿಟ್ ಸಿನಿಮಾವನ್ನ ಕೊಟ್ಟಿದ್ದ ನಿರ್ದೇಶಕ ಅವರು. ಇದೀಗ ಅಂತಹ ನಿರ್ದೇಶಕನಿಂದ ದರ್ಶನ್ಗೆ ಶಾಕ್ ಎದುರಾಗಿದೆ. ಆ ನಿರ್ದೇಶಕ ಬೇರೆ ಯಾರೂ ಅಲ್ಲ, MD ಶ್ರೀಧರ್. ಒಡೆಯ, ಪೊರ್ಕಿ, ಬುಲ್ಬುಲ್, ಆಕ್ಷನ್ ಕಟ್ ಹೇಳಿದ್ದ ಶ್ರೀಧರ್. ದರ್ಶನ್ ಜೊತೆ ಒಳ್ಳೆಯ ಒಡನಾಟ ಇಟ್ಟುಕೊಂಡಿದ್ದ ಶ್ರೀಧರ್ ಅವರು. ಶ್ರೀಧರ್ ಮತ್ತೊಂದು ಸಿನಿಮಾಗೆ 5 ಕೋಟಿ ಅಡ್ವಾನ್ಸ್ ಕೊಟ್ಟಿದ್ರು. ನಟರ ಕೆಲ ಹವ್ಯಾಸಗಳೇನು ಅಂತ ಹೇಳಿದ್ರೆ, ಸಿನಿಮಾಗೆ ಕಾಲ್ ಶೀಟ್ ಸಿಕ್ಕಿದ್ರೆ ವಿಜಯಲಕ್ಷ್ಮಿ ಅಥವಾ ದಿನಕರ್ ಜೊತೆ ಚರ್ಚೆಗೆ ಮುಂದಾಗಿರುವಂಥ ಶ್ರೀಧರು. ಸೊ ಈಗ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಒಬ್ಬ ನಟನನ್ನು ನಿರ್ದೇಶಕರು ಅಪ್ರೋಚ್ ಮಾಡಿದಾಗ ಕೆಲ ನಟರು ಏನು ಮಾಡ್ತಾರೆ, ನಮಗೆ ಮುಂಚಿತವಾಗಿ ಟೋಕನ್ ಅಡ್ವಾನ್ಸ್ ಕೊಡಿ ಅಂತ ಹೇಳ್ತಾರೆ. ದರ್ಶನ್ದು ಒಂದು ಹವ್ಯಾಸ ಹೆಂಗಿತ್ತು ಅಂತ ಕೇಳಿದ್ರೆ 3-4 ಕೋಟಿ ಅಡ್ವಾನ್ಸೇ ತಗೊಂಡಿರೋರು ಅವರು ಒಂದು ಸಿನಿಮಾ. ಉದಾಹರಣೆ ಪೊರ್ಕಿ, ಕಾಟೇರ ಅದಾದ ನಂತರ ಮುಂದೆ ಯಾವುದಾದ್ರೂ ಸಿನಿಮಾಗೆ ಒಪ್ಕೊಂಡಿದ್ರೆ ಆ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಅಪ್ರೋಚ್ ಮಾಡಿದ್ರೆ ಮುಂಚಿತವಾಗಿ ಟೋಕನ್ ಅಡ್ವಾನ್ಸ್ ಪಡ್ಕೊಳ್ತಾ ಇದ್ರು. ಯಾರು? ದರ್ಶನು. ಟೋಕನ್ ಅಡ್ವಾನ್ಸ್ ಪಡ್ಕೊಂಡು ಅವರೇ ಹೇಳಿದ್ದಾರೆ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ, ನಾನು ಅಡ್ವಾನ್ಸ್ ಪಡ್ಕೋತೀನಿ, ಕೋಟ್ಯಾಂತರ ರೂಪಾಯಿ ಪಡ್ಕೋತೀನಿ. ಅದನ್ನು ಅವರ ವ್ಯವಹಾರಕ್ಕೇನಾದರೂ ಆಗ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿನಿಮಾದ ಮುಂಚಿತವಾಗಿ ಅಡ್ವಾನ್ಸನ್ನು ಪಡೆದುಕೊಳ್ತಾರೆ. ಹಾಗಾದರೆ ಈ ಕ್ಷಣ ಸಿನಿಮಾ ಮಾಡೋದಕ್ಕಾಗುತ್ತಾ ದರ್ಶನ್ಗೆ? ಆಗಲ್ಲ. ಕಾರಣ ನ್ಯಾಯಾಲಯದ ತೀರ್ಪಿನಂತೆ ಜೈಲು ಸೇರಿದ್ದಾರೆ ನಟ ದರ್ಶನ್. ಸೊ ಅದರ ಜೊತೆಗೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಅವರ ಸಂಭಾಷಣೆಯ ಒಂದು ಟೈಟ್ಲ್ ಇತ್ತಲ್ಲ, ಅದು ಈ ಭಾನುವಾರವೂ ಕೂಡ ಬಿಡುಗಡೆಗೆ ಎಲ್ಲ ತರಹದ ಸಿದ್ಧತೆಯೂ ಕೂಡ ಆಗ್ತಾ ಇದೆ. ಈ ಬೆಳವಣಿಗೆಗಳ ಮಧ್ಯೆ ಈಗೊಬ್ಬ ನಿರ್ದೇಶಕ ಕೊಟ್ಟಿರುವ ಅಡ್ವಾನ್ಸನ್ನು ಹಿಂಪಡೆಯೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.